ಗೈಸ್ ಇಲ್ಲಿ ನೋಡಿ ಗೈಸ್ ಬಂದು ಏನೇನೋ ಜಾಸ್ತಿ ಹಲ್ಕಾ ಹುಲ್ಕಾ ಮಾತುಗಳು ಆಡ್ಕೊಂಡು ಮೊನ್ನೆ ಒಂದು 3 ದಿನದಿಂದ ಹುಷಾರಿಲ್ಲ. ಇವತ್ತು ಹುಷಾರಿಲ್ಲ, ಬಟ್ ಪರವಾಗಿಲ್ಲ. ಫಸ್ಟ್ ಡೇ ನೀವು ನೋಡ್ಬಿಟ್ಟಿದ್ರೆ ಟೆನ್ಷನ್ ಆಗ್ಬಿಡ್ತಿದ್ರೆ, ನಾನು ಹೆವಿ ವೀಕ್ ಆಗ್ಬಿಟ್ಟಿದ್ದೆ. ಇವಳು ನೋಡ್ತಾ ಇದ್ದೆ ಎದ್ದೇಳಕ್ಕೆ ಶಕ್ತಿ ಇಲ್ಲ ಅನ್ನೋ ಥರ ಇದೆ. ಎಷ್ಟು ತಗೊಂಡಿದ್ದಾರೆ ಅಂದರೆ ಒಂದು ಬಟ್ಟೆ ಸೆಲೆಕ್ಟ್ ಮಾಡೋಕ್ಕೆ ಲಿಟ್ರಲಿ ನಾನು ಎದ್ದು ಬಂದಾದ್ಮೇಲೆ ಬಂದಿರೋದವರು. ನಾನು ಕೋಪ ಮಾಡ್ಕೊಂಡಿಲ್ಲ, ಹೊಟ್ಟೆ ಹಸಿದು ಆಗ್ತಿಲ್ಲ ಅಂತ ಹೇಳಾದ್ಮೇಲೆ ಬಂದಿದ್ದು. ಅವರು ಇವನಿಗೇನು ಬೈಯಕ್ಕೋ ಏನು ಮಾಡೋಕ್ಕೂ ಮನಸ್ಸೇ ಬರಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಂದು ಅದು ಫುಲ್ ಡೇ ಇದು ಪ್ರಿಪ್ರೇಷನ್ಸೇ ಇರುತ್ತೆ. ಏನ್ ತಗೋಬೇಕು, ಹೆಂಗ್ ಮಾಡ್ಬೇಕು ಇದು ಅಂತ. ಮೇನ್ಲಿ ನಮಗ್ ಬೇಕಾಗಿರೋದೆ ಬಟ್ಟೆನೇ ಮೇನು. ನಂದು ಹೆಂಗೋ ಒಂದ್ ಆಗ್ಬಿಡ್ತದೆ, ಬಿಕಾಸ್ ತುಂಬಾ ಡಿಸೈನರ್ಸ್ ಇರ್ತಾರೆ. ಸೊ ಕೆಲವೊಂದ್ ಕಡೆ ಆಗ್ಬಿಡ್ತಾರೆ, ಬಟ್ ಅವ್ರದ್ದು ಸ್ವಲ್ಪ ಕಷ್ಟ ಮೆನ್ಸ್ದು. ಸೊ ಪರ್ಟಿಕ್ಯುಲರ್ ಆಗಿ ಬೇರೆ ಅದೇ ತರ ಬೇಕು ಅಂತ ಹೇಳ್ತಾ ಇದಾರೆ. ಅವ್ರು ಇವಾಗ ಇಲ್ಲ ಬರ್ತಾ ಇದಾರೆ, ಆನ್ ದ ವೇ ಅಲ್ಲಿದ್ದಾರೆ. ಕಾರೆಲ್ಲೋ ಏನೋ ನೋಡಕ್ ಹೋಗಿದೀನಿ ಅಂತ ಹೇಳಿದ್ರು, ಕಾಲ್ ಮಾಡ್ಬಿಟ್ಟು ಬರ್ತೀನಿ ನೀನು ಹೋಗಿರು ಅಲ್ಲೇ ಡೈರೆಕ್ಟ್ ಆಗಿ ಅಂತ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಒಂದು ಶೂಟ್ ಮುಗಿಸ್ಕೊಂಡೆ ಬೆಳಗಿಂದ ನಾನು. ಸೊ ತುಂಬಾ ಚೆನ್ನಾಗಿತ್ತು ಶೂಟ್ ಮುಗಿಸ್ಕೊಂಡು ಇವಾಗ ಡೈರೆಕ್ಟ್ ಹೋಗ್ತಾ ಇದ್ದೀನಿ. ಸೊ ಆಕ್ಚುಲಿ ನೀನು ಬಂದಿದ್ದು ನನ್ನ ಮನೆಗೆ 4:15, ಬಿಕಾಸ್ ಡಿಸೆಂಬರ್ದು ಒಂದು ಶೂಟ್ ಇತ್ತು. ಕ್ಯಾಮ್ರಾ ಅವ್ರು ಯಾರು ಇರ್ಲಿಲ್ಲ ನೆನ್ನೆ. ಸೊ ಅದಕ್ಕೆ ನಾನೇ ಹೋಗ್ಬಿಟ್ಟು 12 ಗಂಟೆಗೆ ಶೂಟ್ ಮಾಡಿದೆ. 3:15 ಆಯ್ತು. ಪ್ರಮೋಷನ್ ಏನೋ ಇತ್ತು, ಅದು ಮಂಚ್ ಚಾಕ್ಲೇಟ್ ಏನೋ ಪ್ರಮೋಷನ್ ಇತ್ತು, ಸಮಥಿಂಗ್ ಇತ್ತು ಅದು. ಸೊ 3:30 ಅದೇ ಶೂಟ್ ಆಯ್ತು. ಅಲ್ಲಿಂದ 4 o'clock ಆಯ್ತು ಮನೆಗೆ ಬರೋಷ್ಟು. ಮಲಗಸ್ಮೇಲೆ 4:30 ಆಗೋಯ್ತು. ಸೊ ಆ ತರ ಆಯ್ತು. ಬಾದ್ರು ಬೆಳಿಗ್ಗೆ ಎದ್ದು 11 ಗಂಟೆಗೆಲ್ಲ ಶೂಟ್ ಅಲ್ಲಿದ್ದೆ ನಾನು. ಶೂಟ್ ಅಲ್ಲಿ ಇಟ್ಟು ಡೈರೆಕ್ಟ್ ನಾನು ಇವಾಗ ಶೂಟ್ ಮುಗಿಸ್ಕೊಂಡು 5 ಗಂಟೆಗೆ ಮುಗಿತು. ಇವಾಗ ಹೋಗ್ತಾ ಇದೀನಿ. ಬನ್ನಿ ಅಲ್ಲಿ ಹೋಗೋಣ ಡಿಸೈನರ್ ಸ್ಟುಡಿಯೋಗೆ. ಬಟ್ಟೆ ನೋಡೋಣ ಯಾವ್ದು ಇಷ್ಟ ಆಗುತ್ತೆ. ಡಿಸೆಂಬರ್ ಬರ್ಡೇಗೆ ತುಂಬ ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀನಿ ನಾನು. ಬಟ್ ಆ್ಯಕ್ಚುಲಿ ನನ್ನ ಕಡೆಯಿಂದ ಎಲ್ಲ ಓಕೆ ಇದೆ. ಲೈಕ್ ಎಲ್ಲ ಮುಂಚೆನೇ ನಾನು ಹೇಳೋದಲ್ಲ, ಪ್ರಿಯಾರ್ ಮಾಡ್ಕೋತೀನಿ ನಾನು. ಯಾವುದು ನಾನು ನೆಕ್ ಮೊಮೆಂಟ್ವರೆಗೂ ಇಟ್ಕೊಳ್ಳಲ್ಲ ಅಂತ. ಸೊ ಎಲ್ಲ ಆಗಿದೆ. ಸೊ ಸ್ವಲ್ಪ LED ಸೆಟಪ್ದು ಅದು ಬೇಕಿತ್ತು. LED ಅದೇನೋ ವಾಲ್ ಬರುತ್ತಂತಲ್ಲ 7x7 ಏನೋ, ಅದ್ರದ್ದು ಸ್ವಲ್ಪ ಹುಡುಕೋದು ಕಷ್ಟ ಆಗ್ತದೆ ನನಗೆ. ಅದು ಒಂದು ಆಗಿಬಿಟ್ರೆ ಫಿನಿಶ್ ಬರ್ಡೇ ಗಿಫ್ಟಿಂದ ಹಿಡಿದು, ಬರ್ಡೇ ಪ್ಲ್ಯಾನಿಂಗಿಂದ ಹಿಡಿದು, ಡೆಕೋರೇಷನಿಂದ ಹಿಡಿದು, ವಿಲಾಯಿಂದ ಹಿಡಿದು ಪ್ರತಿಯೊಂದು ಮಾಡಿದ್ದೇನೆ. ಇಲ್ಲಿ LED ಸ್ಕ್ರೀನಿಂಗ್ ಬಂದು ಸ್ವಲ್ಪ ನಾನು ಸ್ವಲ್ಪ ಥಿಂಗ್ಸ್ನ ಪ್ಲೇ ಮಾಡ್ಬೇಕು ನಾನು. ಆಮೇಲೆ ಏನೇನೋ ಸ್ವಲ್ಪ ಇದೆ. ನಿಮ್ಮ ಬರ್ಡೇ ದಿನ ಗೊತ್ತಾಗುತ್ತೆ, ಎಲ್ಲ ಇವಾಗಲೇ ಹೇಳ್ಬಿಡಲ್ಲ ನಾನು. ಗೈಸ್ ಆಮೇಲೆ ಬರ್ಡೇಗೆ ಇನ್ನೂ ಏನು ಮಾಡ್ಬೋದು ಅಂತ ಹೇಳಿ ಎಲ್ಲ ಅಂತೂ ಮಾಡಿದ್ದೀನಿ. XYವರೆಗೂ ಮಾಡಿದ್ದೀನಿ. Z LED ಒಂದು ಆಗಿಬಿಟ್ರೆ ಫಿನಿಶ್ ನಂದು ಮುಗೀತು. ಆಮೇಲೆ ಡಿಸೈನರ್ದು ಬಟ್ಟೆದು ಬೇಕಿತ್ತು. ಸೊ ಬಟ್ಟೆ ಇದಕ್ಕೆ ಬಂದಿದ್ದೀವಿ. ಸೊ ನೋಡೋಣ, ಡಿಸೈನರ್ ಸ್ಟುಡಿಯೋಗೆ ಬಂದಿದ್ದೀವಿ. ನೋಡೋಣ ಯಾವ್ದು ಇಷ್ಟ ಆಗ್ತಾರೆ. ಬಟ್ ಇನ್ನು ಬರ್ಡೇಗೆ ಏನು ಮಾಡ್ಬೋದು, ವಾಟ್ ಕ್ಯಾನ್ ಐ ಡೂ ಮೋರ್ ಅದು ಹೇಳಿ. ಬಿಕಾಸ್ ಏನು ಗೊತ್ತಾ ಗೈಸ್, ಲಾಸ್ಟ್ ಇಯರ್ ನಾನು SMR ಬರ್ಡೇ ಸೆಲೆಬ್ರೇಟ್ ಮಾಡಿದಾಗ ಐ ಸ್ಟಿಲ್ ರಿಮೆಂಬರ್ ನನ್ನ ಹತ್ರ ದುಡ್ಡಿರಲಿಲ್ಲ. ತುಂಬ ಕಮ್ಮಿ ದುಡ್ಡಿತ್ತು. ಪ್ಲಸ್ ನಾನೇ ವಿಲ್ಲಾ ಬುಕ್ ಮಾಡಬೇಕಿತ್ತು, ಗಿಫ್ಟು ಎಲ್ಲ ತುಂಬ ಸರ್ಟನ್ ಥಿಂಗ್ಸ್ ಇತ್ತು. ಆಗ ನಂಗೆ ತುಂಬ ಬೇಜಾರಾಯಿತು. ಬಿಕಾಸ್ ನಾನು ಬೇರೆಯವ್ರ ಹತ್ರ ನಾನು ದುಡ್ಡು ಕೇಳಿಕೊಂಡು ಮಾಡಿರೋದಾಯ್ತಾ ಬರ್ಡೇನ. ಸೊ ಅವಾಗ ಅಂದರೆ ನನಗೇನಂದರೆ ನನ್ನ ಲೈಫಲ್ಲೂ ಐ ಹ್ಯಾವ್ ನೆವರ್ ಟುಕ್ ಆಯಿತಾ ದುಡ್ಡು. ಬಟ್ ಆವಾಗ ನಾನು ಆ ಥರ ಮಾಡಿದೆ. ಬಟ್ ನಾನು ಕೊಟ್ಬಿಟ್ಟೆ. ನಾನು 30 ಡೇಸ್ ಟೈಮ್ ತೊಗೊಂಡಿದ್ದೆ. 30 ಡೇಸ್ ಒಳಗೆ ಕೊಡ್ತೀನಿ ಅಂತ ಫ್ಯಾಮ್ಲಿ ಮೆಂಬರ್ ಹತ್ರ, ಅವ್ರ ಹತ್ರ ಇಸ್ಕೊಂಡು ಮತ್ತೆ ಐ ಗೇವ್ ಬ್ಯಾಕ್. ಬಟ್ ದೆನ್ ಆಗ ನಂಗೆ ಬೇಜಾರಾಯಿತು. ಅವಾಗ ನಾನು ಯೋಚನೆ ಮಾಡಿದೆ, ನೆಕ್ಸ್ಟ್ ಇಯರ್ ಇವ್ರು ಬರ್ಡೇ ಮಾಡಿದಾಗ ನಾನು ನನ್ನ ದುಡ್ಡಲ್ಲಿ ಮಾಡಬೇಕು, ದುಡ್ಡಿನ ಬಗ್ಗೆ ಯೋಚನೆ ಮಾಡಬಾರ್ದು, ಅಷ್ಟು ಚೆನ್ನಾಗಿ ಮಾಡಬೇಕು ಅಂತ. ಸೊ ನನ್ನ ಬರ್ಡೇ ನಿಮಗೂ ಗೊತ್ತವ್ರು ಗೋವಾಲೆಲ್ಲ ಮಾಡಿದ್ದಾರೆ. ಇದರಲ್ಲಿ ಬೋಟಲ್ಲಿ ಮಾಡಿದ್ದಾರೆ. ಸೊ ಬೋಟ್ ಅಂತೀನಿ, ಶಿಪ್ ಐ ಡೋಂಟ್ ನೋ, ಶಿಪ್ಪಲ್ಲಿ ಮಾಡಿದ್ರು. ಸೊ ಆ ಥರ ಅದಕ್ಕೆ ಐ ವಾಂಟ್ ಹಿಸ್ ಬರ್ಡೇ ಟು ಬಿ ಪರ್ಫೆಕ್ಟ್, ಎಲ್ಲ ಚೆನ್ನಾಗಿರಬೇಕು ಅಂತ. ಮುಂಚೆ 1 ವರ್ಷದ ಮುಂಚೆ ನನ್ನ ಹತ್ರ ದುಡ್ಡು ಇರ್ತಿಲ್ಲ. ಬಟ್ ಇವಾಗ ಐ ಗೆಸ್ ಲೈಕ್ ನಾವಿಬ್ಬರು ತುಂಬ ಜೊತೆಗೆ ಸೇರಿಬಿಟ್ಟು ವ್ಲಾಗ್ಸ್ ಆಗಲಿ, ರೀಲ್ಸ್ ಆಗಲಿ ಎಲ್ಲ ಮಾಡ್ತೀವಿ. ನನ್ನ ಚಾನಲಲ್ಲಿ ಅವ್ರು ಬರ್ತಾರೆ, ಅವ್ರ ಚಾನಲ್ ನಾನು ಬರ್ತಾ ಇರ್ತೀನಿ. ನನ್ನ ಪೇಜಲ್ಲಿ, ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವರು, ನನ್ನ ಪೇಜಲ್ಲಿ ಅವ್ರ ಪೇಜಲ್ಲಿ ನಾನು. ಸೊ ಇಬ್ಬರು ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ನಾವು ತುಂಬ ಒಂಥರ ಕಂಫರ್ಟೇಬಲ್ಗಿನ್ನ ಜಾಸ್ತಿ ಇಟ್ಸ್ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ಬಿಟ್ಟಿದೆ. ಟು ಬಿ ಫ್ರ್ಯಾಂಕ್, ನೀವು ನಂಬ್ತಿರೋ ಬಿಡ್ತಿರೋ ಹೆಂಗಂದರೆ, ಇವಾಗ ನಂದು ಇವತ್ತು ಶೂಟ್ ಇರುತ್ತೆ ಅಂದ್ಕೊಳ್ಳಿ. ಅವ್ರು ಹೇಳ್ತಾರೆ ಇವತ್ತು ನನ್ನ ಶೂಟು ಅಂತ, ಡನ್ ಅಷ್ಟೇ ಮುಗೀತು ನಂದು ರ್ಯಾಪು, ನೆಕ್ಸ್ಟ್ ಡೇ ಮಾಡ್ಕೊಬೇಡ ನೋ ಪ್ರಾಬ್ಲಮ್ ಅಂತ ಅವ್ರು ಮಾಡೋದು. ಅವರು ಹಂಗೆ ಸೇಮ್, ನಿಂದಿದೆಯಾ ಓಕೆ ಡನ್, ಇವತ್ತು ನೀನು ಪೋಸ್ಟ್ ಮಾಡ್ತೀಯ ಸರಿ, ಇವತ್ತು ನಾನು ಪೋಸ್ಟ್ ಮಾಡಲ್ಲ, ನಾಳೆ ಮಾಡ್ಕೋತೀನಿ. ಈ ಥರ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಾವಿಬ್ಬರ ಮಧ್ಯೆ ಬಂದುಬಿಟ್ಟಿದೆ. ಸೊ ಇಟ್ಸ್ ಆ್ಯಕ್ಚುಲಿ ವೆರಿ ನೈಸ್. ಯಾರ ಮಧ್ಯೆನೂ ಈ ಥರ ಇರಲ್ಲ, ನಾನು ಮಾಡ್ತೀನಿ, ನಾನು ಬೆಳಿತೀನಿ, ನಿನ್ನಿಂದ ಇದು ಅದು ವಾಟ್ ಎವರ್ ದ ಥಿಂಗ್ಸ್. ತುಂಬ ನಾನು ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೇನಲ್ಲ, ಈ ಥರ ಇರುತ್ತೆ. ಬಟ್ ನಮ್ಮಿಬ್ಬರ ಮಧ್ಯೆ ಏನಂದರೆ
ಸರಿ ನೀನು ಇವತ್ತು ಪೋಸ್ಟ್ ಮಾಡ್ತೀಯ, ಸರಿ ನಾನು ಮಾಡಲ್ಲ. ಇವತ್ತು ನೀನು ವೀಡಿಯೋ ಮಾಡಬೇಕು, ಸರಿ ನಂದು ಬಿಡು, ನಾನು ನಾಳೆ ಮಾಡ್ಕೊಳ್ಳೋ, ನೋ ಪ್ರಾಬ್ಲಮ್, ಈ ಥರ. ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ನಾವಿಬ್ಬರು ಹೆಂಗಂದರೆ ನಮ್ಮ ಫಾಲೋವರ್ಸ್ ಕೂಡ ಅಷ್ಟು ಇಷ್ಟಪಡ್ತಾರೆ ನಮ್ಮನ್ನ, ಜೊತೆಗೆ ನೋಡೋದಾಗಲಿ, ನಮ್ಮ ಮಾತುಕತೆನ, ನಾವು ಆಡೋ ಕ್ರೇಜಿ ಥಿಂಗ್ಸು, ಈ ಥರ ಎಲ್ಲ. ಸೊ ಯೂಶ್ವಲಿ ವೆನ್ ಕಪಲ್ ಆರ್ ಸಮಥಿಂಗ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ, ಅವ್ರ ಫ್ರೆಂಡ್ಸೇ ಆಗಲಿ ನಾನು ನೋಡಿದಾಗ ಅವ್ರದ್ದು ಒಂಥರ ನಾರ್ಮಲ್ ಲವಿ ಟೈಪ್, ಈ ಥರ ಲವ್, ಹ್ಯಾಪಿ, ನೈಸ್, ಹಾರ್ಟ್, ಈ ಥರ ಇರುತ್ತೆ. ಬಟ್ ನಾವಿನ್ನೂ ಫ್ರೆಂಡ್ಸ್ ಅಲ್ವಾ, ಸೊ ನಮ್ದು ಯಾವ ಥರ ಇದೆ ಅಂದರೆ ಅವ್ರು ನಂಗೆ ರೇಗ್ಸೋದು, ನಾನು ಅವ್ರಿಗೆ ರೇಗ್ಸೋದು, ಅವ್ರು ನನಗೆ ಹೊಡಿಯೋದು, ನಾನು ಅವ್ರಿಗೆ ಹೊಡಿಯೋದು, ಈ ಥರ ಇರುತ್ತೆ. ಪರ್ಸ್ನಲ್ ಲೈಫ್ದು ಬಿಟ್ಟಾಕಿ, ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಜಗಳ ಆಡ್ತಾನೆ ಇರ್ತೀವಿ ನಾವು. ಇಟ್ಸ್ ನಾಟ್ ಲೈಕ್ ವಿ ಆರ್ ಪರ್ಫೆಕ್ಟ್ ಆರ್ ನೋ ವಿ ಆರ್ ನಾಟ್ ಅಟ್ ಆಲ್ ಪರ್ಫೆಕ್ಟ್. ನಮ್ಮದೇನು ತುಂಬ ಜಗಳ ಆಗುತ್ತೆ. ಎಷ್ಟೊಂದು ಸಲ ಈ ಥರ ಬಂದು ದಟ್ ಐ ಹ್ಯಾವ್ ಟು ಲೀವ್ ಎವ್ರಿಥಿಂಗ್ ಅಂತ ನಾನು ಇನ್ಸ್ಟಾಗ್ರಾಮು ಲಾಗೌಟ್ ಮಾಡಿ ಇದು ಎಲ್ಲ ಮಾಡಿರೋ ದಿನಗಳು ತುಂಬ ಇದೆ. ಸೊ ಆ ಥರ ಎಲ್ಲ ಇದೆ. ಎನಿವೇಸ್, ಲೆಟ್ಸ್ ಫೋಕಸ್ ಆನ್ ಗುಡ್ ಥಿಂಗ್ಸ್, ಒಳ್ಳೆಯದು. ಆ್ಯಂಡ್ ಯಾ, ಇಷ್ಟೊಂದಾದರೂ ಬಂದಿಲ್ಲ ಗೈಸ್, ನಾನು ಅವ್ರು ಬಂದಾಗಲೇ ಟ್ರಯಲ್ ಮಾಡೋಣ ಅಂತ. ಬಿಕಾಸ್ ಹಿ ಹ್ಯಾಸ್ ಅ ವೆರಿ ಗುಡ್ ಟೇಸ್ಟ್ ವೆನ್ ಇಟ್ ಕಮ್ಸ್ ಟು ಕ್ಲಾತ್ಸ್. ಯಾವ ಥರ ಹಾಕ್ಕೊಂಡ್ರೆ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ ಹಿ ನೋಸ್ ವೆರಿ ವೆಲ್. ಐ ಡೋಂಟ್ ನೋ ಹೌ ಹುಡುಗಿರ ಬಗ್ಗೆ ಅಷ್ಟು ಪರ್ಟಿಕ್ಯುಲರಾಗಿ ಬೆಳಿಗ್ಗೆ ಒಂದು ಜುಮ್ಕಿ ಆಗಿದೆ, ಲೈಕ್ ಇದು ಹಾಕೋಬೇಡ, ಬೇರೆ ಥರ ರೌಂಡ್ ತೆಗಿರೋದು ಹಾಕೋ, ಈ ಥರ ಹಿ ಇಸ್ ಪರ್ಟಿಕ್ಯುಲರ್. ಅದು ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಅಂದರೆ ಅವ್ರು ಯಾವುದು ಹೇಳಿದ್ರು ಅದು ತುಂಬ ಚೆನ್ನಾಗಿ ಕಾಣಿಸ್ತು ಲಾಸ್ಟಲ್ಲಿ. ಸೊ ಆ ಥರ. ಆಮೇಲೆ ಒಂದು ಲೆಹಂಗಾ ಬ್ಲೌಸ್ ಹಾಕ್ಬಿಟ್ಟು ಫೋಟೋ ಹಿಂಗೆ ಕ್ಲಿಕ್ ಮಾಡಿ ಕಳಿಸಿದ್ದೆ. ಇಟ್ಸ್ ಲೈಕ್ ಇದು ಬೇಡ, ಗ್ರೀನ್ ಕಲರ್ ಬೇಡ, ಯೆಲ್ಲೋ ಕಲರ್ ದುಪಟ್ಟ ಟ್ರೈ ಮಾಡು, ಪರ್ಟಿಕ್ಯುಲರ್ ಈ ಥರ ಮಾಡು, ಆ ಥರ ಮಾಡು, ಚೆನ್ನಾಗಿ ಕಾಣುತ್ತೆ ಅಂತ. ಶ್ರೀಕಾಂತ್ ಲೇಡಿ ಸಿಂಪಲ್. ಬಟ್ ವೆನ್ ಇಟ್ಸ್ ಮೀ, ನಾನು ಅವ್ರ ಬಟ್ಟೆಗೆ ಅಷ್ಟೊಂದು ಹೇಳಲ್ಲ, ಬಿಕಾಸ್ ನನಗೇನು ಅದು ಗೊತ್ತೇ ಆಗಲ್ಲ ಬಟ್ಟೆ ಬಗ್ಗೆ ಎಲ್ಲ. ನನ್ನದೇ ಬಟ್ಟೆ ನಂಗೆ ಗೊತ್ತಾಗಲ್ಲ, ಇನ್ನು ಅವ್ರದ್ದು ಹೆಂಗೆ ಗೊತ್ತಾಗುತ್ತೆ ನನಗೆ. ಸೊ ಯಾ, ಬಾಯ್. ನಾಟ್ ಬಾಯ್, ಅವ್ರು ಬರ್ತಾ ಇದ್ದಾರೆ, ಟ್ರಯಲ್ ಮಾಡ್ಬೇಕು ನಾನು. ಗೈಸ್ ಇಲ್ಲಿ ನೋಡಿ ಗೈಸ್, ಬಂದು ಏನೇನೋ ಜಾಸ್ತಿ ಹಲ್ಕಾ ಹುಲ್ಕಾ ಮಾತುಗಳು ಆಡ್ಕೊಂಡು ನೋಡು. ನಾನು ಹಾಸ್ಪಿಟಲ್ ಇವತ್ತು ಎಲ್ಲೋಗಿದ್ರಿ ಅದೇ ಇವತ್ತು ಹೋಗಿದ್ದೆ, ವ್ಲಾಗ್ ಮಾಡಿದ್ದೀನಿ ನಾನು. ಎಷ್ಟು ಕನ್ಫ್ಯೂಷನ್ ನಾನು ಅಂತಂದ್ರೆ, ಎಷ್ಟು ಇದು ಅಂತಾದ್ರೆ ನಾನು, ನೀವು ನೋಡಿದ್ರೆ ನಗ್ಬಿಡ್ತೀರಾ ಇವೆಲ್ಲ. ಆಫ್ಟರ್ ಯಾವ್ದು ನಾನು BMW ಟೆಸ್ಟ್ ಡ್ರೈವು, ಅದಾದ್ಮೇಲೆ ಇವತ್ತೆಲ್ಲ ಹೋಗಿದ್ದೆ, ಇವೆಲ್ಲ ನಿಮಗೆ ನೆಕ್ಸ್ಟ್ ಬರ್ತಾ ಹೋಗುತ್ತೆ ನೋಡಿ, ಮಿಸ್ ಮಾಡಿದ್ರೆ. ಮತ್ತೆ ಡ್ರೆಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 1-2-3 ಇಷ್ಟ ಆಗಿದೆ, ಅವ್ರು ಬಂದು ತೋರಿಸ್ತಾರೆ. ನಿನಗೆ ನೋಡ್ಕೊಂಡ ನಿನಗೂ ಇಲ್ಲೇ ತಗೊಂತ ಇದೆಯಾ? ಹಾಂ, ಇಲ್ಲೇ ತಗೊಳ್ಳೋಕೆ ಅಂತ ಪ್ಲಾನ್ ಮಾಡ್ತೀನಿ. ನೋಡ್ಬೇಕು, ಇಂಡೋ ವೆಸ್ಟರ್ನ್ ಟೈಪ್ ಬೇಕು. ಇಂಡೋ ವೆಸ್ಟರ್ನ್ ಏನಂದ್ರೆ, ಇಂಡೋ ವೆಸ್ಟರ್ನ್ ಅಂದ್ರೆ ಸ್ಪೆಲ್ಲಿಂಗ್ ಇಂಡೋ ವೆಸ್ಟರ್ನ್ INDO ಇಂಡೋ, ದಿಸ್ ಒನ್ ಅಂಡ್ WESTERN ಕರೆಕ್ಟ್ ಅಲ್ವಾ? ವೆಸ್ಟರ್ನ್ ರಾಂಗಾ? ERN ಅಂತ ಇವಾಗ ಹೇಳಿದೆ, ವೆಸ್ಟ್ RN ಅಂತ ಹೇಳಕ್ ಹೋಗಿದ್ದೆ ನೀನು. ವೆಸ್ಟರ್ನ್ ಸರಿ, ತಿರುಗಿಸು ಆಯ್ತು. ನಿನ್ನೆ 1-3 ದಿನದಿಂದ ಹುಷಾರಿರಲಿಲ್ಲ, ಇವತ್ತು ಹುಷಾರಿಲ್ಲ, ಬಟ್ ಪರವಾಗಿಲ್ಲ. ಫಸ್ಟ್ ಡೇ ನೀವು ನೋಡ್ಬಿಟ್ಟಿದ್ರೆ ಟೆನ್ಷನ್ ಆಗ್ಬಿಡ್ತಿದ್ರೆ, ನನ್ನ ಹೆವಿ ವೀಕ್ ಆಗ್ಬಿಟ್ಟಿದೆ. ಇವಳು ನೋಡ್ತಾ ಇದ್ದು ಎದಾಳಕ್ಕೆ ಶಕ್ತಿ ಇಲ್ಲ ಅನ್ನೋ ಥರ ಇದೆ. ಸೊ ಲೆಟ್ಸಿ, ಇವಾಗ ಡ್ರೆಸ್ಗಳು ನೋಡೋಕೆ ಬಂದಿದ್ದೀವಿ. ಡ್ರೆಸ್ ನೋಡೋಣ, ಬಟ್ಟೆಗೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇವತ್ತು ಹೋಗಿದ್ದು ಫೇಲ್ ಆಯ್ತು ಆ್ಯಕ್ಚುಲಿ, ಆಗಿಲ್ಲ ಅದು. ಬಟ್ ಅದು ನೆಕ್ಸ್ಟ್ ಇಯರ್, ಅದು ಏನಂತ ಪ್ಲಾನ್ ಹೇಳ್ತೀನಿ ಅದನ್ನ. ಇವಾಗ ವಿಲ್ ಸೆಲೆಕ್ಟ್ ಡ್ರೆಸ್, ಕಾಸ್ಟ್ಯೂಮ್. ಎಷ್ಟು ತಗೊಂತ ಇದೆ ನಿನ್ನ ಕಾಸ್ಟ್ಯೂಮ್? ಒಂದಾ ಸಾಕಾಗುತ್ತೆ? ಒಂದು ಯಾಕೆ 3 ಹಾಕೊಂಡು ನೋಡೋಣ? 2 ಒಕೇಶನ್ ಅಲ್ಲ, ಬೇರೆದು 2 ಇದೆ, ಬಟ್ ಸಾಕು ನಮಗೆ. ಒಂದರಲ್ಲೇ ಐ ಕ್ಯಾನ್ ಮ್ಯಾನೇಜ್ ಎವ್ರಿಥಿಂಗ್. ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ, 2 ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಟ್ರೈ ಟು ಓಕೆ ಅಲ್ಲ. ಒಂದು ನ್ಯೂ ಮಿ ಏಷಲ್ ಅಂತ ತಗೋತೀನಿ ಹಾಗಾದ್ರೆ. ಯಾವ್ದಾದ್ರು ಇಲ್ಲಿ ಒಂದು ಯಾವ್ದಾದ್ರು ಹಂಗಾರೆ ನಾನು ನನಗೆ 2 ಬೇಕಲ್ಲ. ಯಾಕೆ 2 ಒಕೇಶನ್? ಒಂದು ಸಾಕು, 2 ಬೇಕು. ಸರಿ ಆಯ್ತು. 4 ದಿನ ಇರ್ಬೇಕಾದ್ರೆ ಬಂದಿರೋದು ಈ ಮನುಷ್ಯ. ಬಟ್ಟೆದ ಹೇಳ್ತಾ ಇದೆಯಾ? ಇಲ್ಲೋ ಏನೇನೋ ಮಾಡ್ತಾ ಇದ್ದ. 4 ದಿನ ಇರ್ಬೇಕಾದ್ರೆ ಇನ್ನ ನಾನು ಕೂತಿದ್ದೀನಿ ನಾನು. ನನಗೆ ಗೊತ್ತು, ಬಿಟ್ಟಾಕು. ಇವೆಲ್ಲ ಜನ ನಂಬಕ್ಕಾಗಲ್ಲ. ಇಟ್ಸ್ ಇಂಪಾಸಿಬಲ್ ಟು ಬಿಲೀವ್ ಅನ್ನೋ ಥರ ಸಿಚುವೇಶನ್ ಇವೆಲ್ಲ. ಬಿಡ್ರಿ, ಎಲ್ಲ ಹೇಳಕ್ಕಾಗಲ್ಲ ನಾನು. ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ, ಬಿಟ್ಟಾಕಿ ತಲೆ ಕೆಡ್ಸ್ಕೊಂಡ್ಬಿಟ್ರಿ. ಡ್ರೆಸ್ ನೋಡ ಗೈಸ್. ಸೊ ನೋಡಿ, ಈ ಥರದ್ದು ನೋಡ್ತೀರಾ SMR ಅವರು. ನನಗಿನ್ನ ಅದು ಫುಲ್ ಪ್ಲಾನ್ ಇಲ್ಲ. ಸಮಥಿಂಗ್ ಅರೌಂಡ್ ವೈಟಲ್ಲಿ ಏನೋ ಪ್ಲಾನ್ ಮಾಡಿಸ್ತಾ ಇದ್ದೀನಿ. ನನ್ನ ತಲೆಯಲ್ಲಿ ಒಂದು ಐಡಿಯಾ ಐತೆ, ಯಾರು ಹಾಕಿರಬಾರ್ದು ಆ ಥರ ಹಾಕ್ಬೇಕು ಅಂತ. ಸೊ ಲೆಟ್ಸ್ ಸಿ ಅದು ಹೆಂಗೆ ಬರುತ್ತೆ. ಬ್ರೋ ನನಗೆ ಇದರಲ್ಲಿ ಎಲ್ಲ ಓಕೆ, ಔಟ್ಫಿಟ್ ಓಕೆ, ಬಟ್ ಕೇಪ್ ಏನೋ ಸೆಟ್ ಆಗ್ತಲ್ಲ ಅದಕ್ಕೆ. ಗೈಸ್ ನಾನು ಮೆಜರ್ಮೆಂಟ್ ಕೊಡೋಣ, ಲೆಟ್ಸ್ ಗೋ. ಅವ್ರದ್ದು ಆಗ್ತಿರ್ಲಿ ಅಲ್ಲಿ, ನಾವು ಮೆಜರ್ಮೆಂಟ್ ಕೊಟ್ಬೇಡ. ಗೈಸ್ ಲಿಟ್ರಲಿ ನಾನು ನಿಮ್ಗೆ ಅಂತಿದ್ದ ಹೋಟೆಲ್ ಕೂತಾಗಲೇ ಲೈಕ್ 5 o'clock ಟೈಮ್ ಅಂತ. ಸೊ ನಾನು ಇಲ್ಲಿ 5:30ವರೆಗೂ ರೀಚ್ ಆದೆ. 5:30 ಇವಾಗ ಟೈಮ್ 9:30.
9:30ವರೆಗೂ ಈ ಮನುಷ್ಯ ಬರೀ ಬಟ್ಟೆ ಇದೆ, ಈ ಥರ ಬೇಕು ಆ ಥರ ಬೇಕು ಅಂದ್ಕೊಂಡು ತಲೆ ನೋವು. ನಾನು ಬೆಳಗಿಂದ ಏನೂ ತಿಂದಿಲ್ಲ. ಇಷ್ಟೊಂದು ಬೇಕಾ? ಅದು ಒಂದು ಬಟ್ಟೆ ಡಿಸೈಡ್ ಮಾಡೋಕ್ಕೆ. ನಂದು ಡಿಸೈಡ್ ಮಾಡಿ ನಾನು 10 ಮಿನಿಟ್ಸ್ಗೆ ಮುಗಿಸ್ಬಿಟ್ಟೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ, ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ. ಗೈಸ್, ಇವಾಗ ಊಟಕ್ಕಂತ ಬಂದಿದ್ದೀವಿ ನಾನು SMR. ಎಷ್ಟೊತ್ತು ತೊಗೊಂಡಿದ್ದಾರೆ ಅಂದರೆ ಒಂದು ಬಟ್ಟೆ ಸೆಲೆಕ್ಟ್ ಮಾಡೋಕ್ಕೆ. ಲಿಟ್ರಲಿ ನಾನು ಎದ್ದು ಬಂದಾದ್ಮೇಲೆ ಬಂದಿರೋದವರು. ನಾನು ಕೋಪ ಮಾಡ್ಕೊಂಡಿಲ್ಲ, ಹೊಟ್ಟೆ ಹಸಿಗೆ ಆಗ್ತಿಲ್ಲ ಅಂತ ಹೇಳಾದ್ಮೇಲೆ ಬಂದಿದ್ದು. ಇವಾಗ ಊಟ ಆರ್ಡರ್ ಮಾಡಿದ್ದಾರೆ. ತುಂಬ ಅಂದರೆ ಬೆಳಗಿಂದ ಏನೂ ತಿಂದಿಲ್ವಲ್ಲ, ತಿಂದಿರಲ್ವಲ್ಲ, ಇವಾಗ ತಿಂದರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಹೆವೆನ್ ಫೀಲ್ ಆಗ್ತದೆ. ಅದು ಇಷ್ಟು ಒಳ್ಳೆ ಊಟ. ಓ ಮೈ ಗಾಡ್, ಸೊ ಯಮ್ಮಿ. ಎಷ್ಟು ನಾವು ಈ ಥರ ಆಚೆ ಬಂದಿನೇ ತುಂಬ ದಿನ ಆಗಿತ್ತು. ಸೊ ನಿಜ ಹೇಳೋ, ಮನ್ಸು ಮುಟ್ಕೊಂಡು ಯಾವಾಗೋ ಬಂದಿದ್ದು ನಾವಿಲ್ಲಿ ಲಾಸ್ಟು ಪಬ್ಗೆಲ್ಲ. ಹೇಳೋ ಆಯಿತು, 1 ತಿಂಗಳ ಮೇಲೆ ಆಯಿತು. ಊಟ ಮಾಡಕ್ಕೆ ಹೋಗ್ತೀವಿ ನಾರ್ಮಲ್ ಆಗಿ ಅಲ್ಲಿ ಬಟ್ ಟೈಮ್ ಸರಿ ಆಯ್ತು. ಸೊ 20 ಕ್ಯಾಮ್ರಾ ಚೆನ್ನಾಗಿ ಬರಲ್ಲ, ಬ್ಯಾಕ್ ಕ್ಯಾಮ್ರಾ ರೆಕಾರ್ಡ್ ಮಾಡ್ಬೇಕು ತಾನೇ ವ್ಲಾಗ್ದು. ನನ್ನ ಇಷ್ಟ. ಯಾಕೆ ಇವಾಗಲೇ ರೆಕಾರ್ಡ್ ಮಾಡ್ತಾ ಇದ್ದೆ ಫ್ರಂಟ್ ಕ್ಯಾಮ್ರಾ. ನಾನು ಸೋಂಬೇರಿ ಹೇಳು, ಅದಕ್ಕೆ ರೆಕಾರ್ಡ್ ಮಾಡ್ತಾ ಇರೋದು ಅಂತ ಹೇಳು. ನಾನು ಸೋಂಬೇರಿ ಆಗ್ತಿದ್ರೆ ಬೆಳಗ್ಗೆದ್ದು 4:00 ಮನೆಗೆ ಹೋಗ್ಬಿಟ್ಟು ರೀಲ್ ಮಾಡ್ಕೊಂಡೆಲ್ಲ ಬರ್ತಿರ್ಲಿಲ್ಲ ಆಯ್ತಾ. 4:00 ಅರ್ಲಿ ಮಾರ್ನಿಂಗ್ ಹೋಗ್ತಾ ಇರೋ ಥರ ಬಿಲ್ಡಪ್ ಕೊಡ್ತಾ ಇರಬೇಡ. ಮಧ್ಯಾಹ್ನ ಹೋಗಿದ್ಯಾ, ಈವ್ನಿಂಗ್ ಅದು 4:00 ಬಂದಿದ್ದಲ್ವ ಬೆಳಗ್ಗೆ. ನಾನು ಅದೇ ಹೇಳ್ತಿರೋದು. ಅದಾ ನನ್ನ ಜೊತೆ ಇದ್ದು 4:00 ತನಕ. ಯಾವನೋ ಬೇಡ ಕಮೆಂಟ್ ಮಾಡೋದು ಇಕ್ತಿ ನನ್ನ ಮಕ್ಕಳ ಗಡ್ಯಾರಿ ನಿಮ್ಗೆ. ಗೈಸು ಇವಾಗ ಜಸ್ಟ್ ಮನೆಗೆ ಬಂದು ನೋಡಿದ್ರೆ ನೋಡಿ ಅವರು ಕಿತ್ತಿರೋದೆಲ್ಲ ಈ ಥರ ಮಾಡ್ತಾನೇನು. ಹಿಂಗೇನು ಮಾಡ್ಬೇಕಂತಲೇ ಅರ್ಥ ಆಗಲ್ಲ. ಅವರು ಇವನಿಗೇನು ಬೈಯೋಕ್ಕೋ ಏನು ಮಾಡೋಕ್ಕೋ ಮನಸ್ಸೇ ಬರಲ್ಲ. ತುಂಬ ಜನ ಕಮೆಂಟಲ್ಲಿ ಹೇಳ್ತೀರ ಅವ್ರಿಗೆ ಸ್ವಲ್ಪ ಕೋಪ ತೋರಿಸಿ ನಾಯಿಗಳಿಗೆ ಅವ್ರು ಅರ್ಥ ಮಾಡ್ಕೋತಾರೆ ಇದು ಅದು ಅಂತ. ಹಂಗೇನೋ ಬೇಜಾರಾಗುತ್ತೆ. ಹೆಂಗೆ ಮಾಡಲಿ ನನ್ನ ಹತ್ರ. ಪಾಪ ಅಮ್ಮ ಹತ್ರ ಇಲ್ವಲ್ಲ, ಅದಕ್ಕೆ ಗೊತ್ತು ಅಷ್ಟೊಂದು ಇಮೋಷನಲ್ ಆಗ್ಬಾರ್ದು ನಾನು. ಬಟ್ ಏನೋ ಐ ಆಮ್ ಲೈಕ್ ದ್ಯಾಟ್. ಸೊ ಇವತ್ತು ಚೆನ್ನಾಗಿತ್ತು ದಿನ. ತುಂಬ ಸುಸ್ತಾಗ್ಬಿಟ್ಟೆ. ಲೈಕ್ 4:30ವರೆಗೂ ಶೂಟ್ ಮಾಡಿ ಅದಾದ ನಂತರ ನಾನು ಮತ್ತೆ ಬೆಳಗ್ಗೆದ್ದು 10 ಗಂಟೆಗೆ ಶೂಟ್ಗೆ ಹೋಗಿ ಮತ್ತೆ ಇದು ಅದು ಅಂತ ಟಯರ್ಡ್ ಆಗಿತ್ತು. ಎನಿವೇಸ್, ಐ ಹೋಪ್ ನೀವು ಈ ವ್ಲಾಗ್ ಎಂಜಾಯ್ ಮಾಡಿದ್ದೀರಾ ಅಂತ. ಸೊ ಏನೋ ನೀವೆಲ್ಲರೂ ಎಕ್ಸೈಟೆಡ್ ಇದ್ದೀರಾ SMR ಬರ್ತ್ಡೇಗೆ ಅಂತ. ನಾನು ಕೂಡ ತುಂಬ ಎಕ್ಸೈಟೆಡ್ ಇದ್ದೀನಿ. ಟೇಕ್ ಕೇರ್, ಗುಡ್ ನೈಟ್, ಲವ್ ಯು ಆಲ್.